ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನಾನು ಊರಲ್ಲಿಲ್ಲ, ಆದರೂ ನನಗೆ ವಿಡಿಯೋಗಳನ್ನೆಲ್ಲ ಕಳಿಸಿದ್ದಾರೆ. ಅದಕ್ಕೆ ವಾಯ್ಸ್ ಕೊಟ್ಟು ಪೋಸ್ಟ್ ಮಾಡಿದ್ದೀನಿ. ಒಂದು ವಾರ ಆಯಿತು, ಮಿಷಿನೇ ಸಿಕ್ಕಿರಲಿಲ್ಲ. ಮೊನ್ನೆ ಸಿಕ್ಕಿದೆ ಮಿಷಿನ್ನು. ಅದಕ್ಕೆ ಭತ್ತ ಮೊನ್ನೆ ಕೊಯ್ಸಿದ್ದಾರೆ. ಇವತ್ತು ಭಾಳ ಖುಷಿ ಆಗ್ತಾ ಇದೆ ನನಗೆ. ಏನಂದರೆ ನಮ್ಮ ಪಕ್ಕದ ಮನೆಯವರು, ನಮ್ಮ ದೊಡ್ಡಪ್ಪ ಅವರು ಹೆಂಗಿದ್ರು ವಿಡಿಯೋ ಮಾಡ್ತಾರೆ, ಅವರೇನೋ ಕಳಿಸ್ತಾರೆ. ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ, ಆಮೇಲೆ ಸ್ವಲ್ಪ ಜನ ಗೊತ್ತಿದ್ದಾರೆ, ಅವ್ರು ಖುಷಿ ಪಡ್ತಾರೆ ನನ್ನ ವೀಡಿಯೋಸು. ಅದಕ್ಕೋಸ್ಕರ ನಾನು ಮಾಡ್ತೀನಿ. ಎಲ್ಲ ಹೋಗ್ತಿರ್ಬೋದು, ನಮ್ಮ ಚಿಕ್ಕಪ್ಪ ವಿಡಿಯೋ ಮಾಡಿ ನನಗೆ ಕಳಿಸ್ತಾ ಇರೋದು. ಅವರೆಲ್ಲ ಯಾವಾಗಲೂ ವೀಡಿಯೋಸ್ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ಇವನು ಬೆಂಗಳೂರಿಗೆ ಹೋಗಿ ಊರಿಗೆ ಬರ್ತಾನೋ ಇಲ್ಲ ಅಂತಾನೆ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ಅದರಲ್ಲಿ ನಮ್ಮ ಅಣ್ಣ ನೋಡ್ರಿ ಇವಾಗ ಏನು ಹೇಳ್ತಾನೆ ಅಂತ. ಬರ್ತೀನಿ, ನಾನು ಬರಲ್ಲ ಅಂತೀವಲ್ಲೇ, ಸೆಟ್ಲಾಕಂತೆ. ಅದರಲ್ಲಿ ನಮ್ಮ ಚಿಕ್ಕಪ್ಪನ ಮಾತು ಕೇಳ್ಬಿಟ್ರೆ ನನಗೆ ಇನ್ನೊಂದು ಜಾಸ್ತಿ ನಗು ಬರ್ತೈತೆ. ವಿಡಿಯೋ ಮಾಡಿ ಕಳಿಸ್ತೀನಿ, ಹಂಗೇನಾರು ಬರ್ತಾನೇನೋ ಅಂತ. ಭತ್ತ ಕೊಯ್ಲಿ ಅಂತ ಸುಮ್ಮನದಾನೇನೋ ಅಂತ. ಗೈಸ್, ಅಲ್ಲಿ ಮಿಷಿನ್ ಹೊಡಿತಾ ಇದೆಯಲ್ಲ, ಅದೇ ನಮ್ದು 1/2 ಎಕರೆ ಭತ್ತ. ಇದು ಕೂಡ ಲಾಸ್ಟ್ ಟೈಮ್ ಹೇಳಿದಾಗೆ KBR ಕೊಟ್ಟು ವರದಾನ ಇದು. ಇಲ್ಲಿ ಏನಾದರೂ ಲೈನ್ ಇರಲಿಲ್ಲ ಅಂತ ಹೇಳಿದರೆ ನಾವು ಅಡಿಕೆ ಕಟ್ಬಿಡ್ತಿದ್ವಿ. ನಾನು ಊರಲ್ಲಿ ಏನಾದ್ರು ಇದ್ದಿದ್ರೆ ನೀಟಾಗಿ ವೀಡಿಯೋ ಮಾಡಾಕ್ತಿದ್ದೆ. ಯಾರು ಕಾಯ್ತಾರೋ ಇದೋ ನನ್ನ ವೀಡಿಯೋಸ್ಗೆ ಗೊತ್ತಿಲ್ಲ, ಆದರೆ ನನ್ನ ಮನೆಯವ್ರು ಮಾತ್ರ ತುಂಬ ಕಾಯ್ತಾ ಇರ್ತಾರೆ. ಅವರಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಊರಲ್ಲಿ ಕೂಡ ಭಾಳ ಜನ ನನ್ನ ವೀಡಿಯೋನ ಇಷ್ಟಪಡ್ತಾರೆ. ಹಂಗೆ ನಾನು ಇಲ್ಲಿ ಬಂದಿದ್ದು ಉದ್ದೇಶ ಡ್ರೀಮ್ಸ್ಗಳು ಕಂಪ್ಲೀಟ್ ಮಾಡೋಕ್ಕೆ. ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಊರಿಗೆ ಬರ್ತೀನಿ, ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ರಿಗೂ ಬಾಯ್ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋಣ.